2008ನೇ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ನಾನು ಬರೆದಿದ್ದು 2009ರಿಂದ ಇಲ್ಲಿವರೆಗೂ ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾನು ಪ್ರೊಫೆಷನರ್ ಆಗಿ ASP ಆಗಿ SP ಆಗಿ DCP ಆಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಏನು ನೂರಾರು ಶಾಲೆಗಳಿಗೆ ಭೇಟಿ ಕೊಡ್ತೀನಿ, ನೂರಾರು ಹುಡುಗರ ಜೊತೆ ಸಂವಾದವನ್ನು ಮಾಡ್ತೀನಿ. ನನಗೇನು ಅನ್ಸುತ್ತೋ ಅದನ್ನ ಮಾರ್ಗದರ್ಶನ ನಾನು ಕಲ್ತಷ್ಟನ್ನ ಅವ್ರಿಗೆ ಹೇಳ್ಕೊಡ್ತೀನಿ. ಏನ್ ಕಂಡಿದ್ದೀನಿ ಅಂದ್ರೆ, ನಮ್ಮಲ್ಲಿ ಕೀಳಿರಿಮೆ ಭಾವನೆ ಇದೆ. ನಮ್ಮನ್ನು ಬಹುದೊಡ್ಡದಾಗಿ ಕಾಡ್ತಾ ಇರೋದು ನನಗದ ಆಗಲ್ಲ, ನನಗದು ಸಂಬಂಧಿಸಿದ್ದಲ್ಲ. IAS IPS ಅನ್ನೋದು ಕೇವಲ ಅಂತವರಿಗೆ ಮಾತ್ರ ಸೀಮಿತ. ನಂದು ಯಲಬುರ್ಗ, ನಂದು ಕುಷ್ಟಗಿ, ನಂದು ಗಂಗಾವತಿ, ನಂದು ಇದು ಯಾವ್ದೋ ಕ್ರಾಸ್, ನಂದು ಇನ್ನೊಂದು ಇದು ಮುಂಡ್ರಿಗಿ, ನಂದು ಗದಗ, ನಂದು ಎರ್ಲ್ದಿನ್ನಿ. ನನಗ ಆಗಲ್ಲ. ನಮ್ಮಪ್ಪ ಕೃಷಿ ಕುಟುಂಬ, ನನಗೆ ಇಂಗ್ಲಿಷ್ ಬರಲ್ಲ. ನನ್ ಬರೀ BA ಆರ್ಟ್ಸ್, ಅದು ಇಂಗ್ಲಿಷ್ ಅಲ್ಲಿ ಇರುತ್ತಂತೆ. essay ನನಗೆ ಗೊತ್ತಾಗಲ್ಲ. ಸೈನ್ಸ್ ಅಂಡ್ ಟೆಕ್ನಾಲಜಿ ನನಗೆ ಅರ್ಥ ಆಗಲ್ಲ. ಇಂಗ್ಲಿಷ್ ನ್ಯೂಸ್ ಪೇಪರ್ ನನಗೆ ಓದ್ಲಿಕ್ಕೆ ಆಗಲ್ಲ. ಶಬ್ದಗಳ ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ. ಯಾರೋ ಹಂಗಂದ್ರು 4 ವರ್ಷ ಬೇಕಂತೆ, 5 ವರ್ಷ ಬೇಕಂತೆ, ಇಷ್ಟು ಫೀಸ್ ಕಟ್ಟಬೇಕಂತೆ, ಹುಟ್ಟಾ ಪ್ರತಿಭಾವಂತರಾಗಿರ್ಬೇಕಂತೆ, ರ್ಯಾಂಕ್ಗಳೇ ಇರ್ಬೇಕಂತೆ, ಗೋಲ್ಡ್ ಮೆಡಲ್ಗಳು ಇರ್ಬೇಕಂತೆ, ಗೈಡ್ ಮಾಡೋರು ಯಾವಾಗ್ಲೂ ಪಕ್ಕದಲ್ಲೇ ಇರ್ಬೇಕಂತೆ. ಸುಳ್ಗಾಡ್ ಸೊಂಡಿ ಕೊಂಬ. ಇದೆಲ್ಲ ಶುದ್ಧ ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು. ಶರಣಬಸಪ್ಪ ಕಪ್ಪತ್ನವರಂತೇಳಿ ಸಿರಟ್ಟಿಯಲ್ಲಿ ಒಬ್ಬ ಹುಡುಗ ಇರ್ತಾನೆ. ಶರಣಬಸಪ್ಪ ಅವಿಭಜಿತ ಧಾರವಾಡ ಜಿಲ್ಲೆಯ ಜಡ್ಪಿ ಅಧ್ಯಕ್ಷರಾಗಿದ್ದಾರೆ ಅವ್ರ ದೊಡ್ಡಪ್ಪ. ಆ ಹುಡುಗ SLC ಫೇಲ್, PUC ಫೇಲ್, ಡಿಗ್ರಿ ಇಂಗ್ಲಿಷ್ ಫೇಲ್, B.Ed ಸೀಟ್ ಸಿಗಲಿಲ್ಲ, MA ಸೀಟ್ ಸಿಗಲಿಲ್ಲ ಯೂನಿವರ್ಸಿಟಿಯಲ್ಲಿ. ಯಾರೋ ಹೇಳಿದ್ರು, ಸಂಬಂಧಿಕರು ಯಾರೋ ಒಬ್ರು ದೆಹಲಿಯಲ್ಲಿದ್ರು. ದೆಹಲಿಯಲ್ಲಿ ಓದ್ದ 1, 2, 3, 4 ಅಟೆಂಪ್ಟ್ ಗಳನ್ನ ಬರೆದ 365 66 ರ್ಯಾಂಕಿನೊಂದಿಗೆ 2003-4ರಲ್ಲಿ IRS ಅಧಿಕಾರಿಯಾಗಿ ನಮ್ಮ ಊರಿಗೆ ಬಂದ ವಾಪಸ್ ಸಿರಟ್ಟಿಗೆ. ಅವನ್ ಸಿರಟ್ಟಿಗೆ ಬಂದಾಗ ಎಲ್ರು ಅನ್ನೋದ, ಶರಣಪ್ಪ IAS ಆಫೀಸರ್ DC ಆಗ್ಯಾನಂತ. ಯಾವ ನೀರ್ ಹಾಸ್ತಿದ್ನಲ್ಲ ಅವನ ಮರಯ. ರಾತ್ರಿ ಟವಲ್ ಕಟ್ಕೊಂಡ್ಬಿಟ್ಟ ಹಾಲು ತಗೊಂಡ ಡೈರಿಗೆ ಹೋಗಿದ್ನಲ್ಲ ಅವನ. SLC ಫೇಲ್ ಆಗಿದ್ನಲ್ಲ ಅವನ. PUC ಫೇಲ್ ಆಗಿದ್ನಲ್ಲ ಅವನ. B.Ed ಸೀಟ್ ಸಿಗ್ಲಿಲ್ಲ, MA ಸೀಟ್ ಸಿಗ್ಲಿಲ್ಲ ಅವನ. ಮರಯ ಪಾಸ್ ಆಗಿದ್ದ. ನಮ್ಗೆ ದೊಡ್ಡ ಆಶ್ಚರ್ಯ. ಓಹೋ, ಶರಣಬಸಪ್ಪ ಕಪ್ಪತ್ನವರ್ IAS ಆಗಿಬಿಟ್ನ. ಇಲ್ಲೇ ಇದ್ದವನು, ನೀರು ಹಾಸ್ದವನು, SLC ಫೇಲ್ ಆದವನು, PUC ಫೇಲ್ ಆದವನು, ಡಿಗ್ರಿಲಿ MB ಆದ B.Ed ಸೀಟ್ ಸಿಗದಿರೋನು ಅವನು ಮಾಡಿದ. ಇಂಗ್ಲಿಷೇ ಅವನು ಬಂದಿರಲಿಲ್ಲ. ನಾವ್ ಯಾಕೆ ಆಗಬಾರ್ದು? ನಮ್ಮಲ್ಲೇನ್ ಕೊರತೆ ಇದೆ ನೋಡೋಣ. ಹಾಗಿದ್ರೆ ಅವನು ಏನ್ ಓದಿದಾನೆ, ಆ ಪರೀಕ್ಷೆ ಸ್ವಲ್ಪ ತಿಳ್ಕೊಳ್ಳೋಣ. ಅವನು ಎಲ್ಲಿ ಹೋಗಿದ್ದಾನೆ ಸ್ವಲ್ಪ ನೋಡೋಣ. ಆ ಪ್ರಶ್ನೆ ಪತ್ರಿಕೆಗಳನ್ನ ತರಿಸೋಣ, ಆ ಪುಸ್ತಕಗಳನ್ನ ಒಂದ್ಸಾರಿ ತರಿಸೋಣ. ಅವನು ಹ್ಯಾಕ್ ಬರದ, ಅವನ ಜೊತೆ ಮಾತನಾಡೋಣ, ಅವನು ಕೇಳೋಣ ಅನ್ನೋ ಕುತೂಹಲ. ಅವನಿಗೂ ಇನ್ಫೀರಿಯಾರಿಟಿ ಇತ್ತಂತೆ, ನಮಗೂ ಇನ್ಫೀರಿಯಾರಿಟಿ ಇತ್ತು. 12ನೇ ತರಗತಿ ಬಂದಾಗ ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ನನಗೆ ಗೊತ್ತಿರ್ಲಿಲ್ಲ. PUC ಸೆಕೆಂಡ್ ಇಯರ್ ಆರ್ಟ್ಸ್, ಸ್ಟೆಥೋಸ್ಕೋಪ್ ಸ್ಪೆಲ್ಲಿಂಗ್ ಗೊತ್ತಿರ್ಲಿಲ್ಲ. ಅಂತಹ ಅವಸ್ಥೆಯಲ್ಲೂ ಕೂಡ ಇದನ್ನು ಮಾಡಬೇಕು ಅನ್ನೋ ಇಚ್ಛಾಶಕ್ತಿ. ನಮ್ಮಲ್ಲಿ ಕೊರತೆ ಇರುವುದು ಇಚ್ಛಾಶಕ್ತಿಗೆ, ಸಂಕಲ್ಪಕ್ಕೆ. ಒಂದ್ ವೇಳೆ ನಮ್ಮ ಹೆಜ್ಜೆಗಳು ಸದೃಢ ಆಗಿದ್ರೆ, ಆಲೋಚನೆಗಳು ಸಕಾರಾತ್ಮಕವಾಗಿದ್ರೆ, ಇಡೀ ಜಗತ್ತು ನಮಗೆ ಸಹಾಯ ಮಾಡುತ್ತಂತೆ ನಮ್ಮ ಗುರಿಯನ್ನ ಸಾಧಿಸಲಿಕ್ಕೆ.